ಅಲ್ಲ ಎಷ್ಟೋ ತಾತ ಈ ಹಡ್ಬಿಟ್ಟಿ ಮಗ ಏಜೆಂಟ್ಗ ಫೋನ್ ಮಾಡಿ ಇನ್ನೂ ಬರವಲ್ಲ ಅವನ ಮಕ್ಕಳಿಗೆ ಕನ್ನೆ ತೋರಿಸ್ತಾನ ಅಂತ ಹೇಳಿ ಇವನು ದಾರಿ ಕಾಯಕುಂತಾನಿ. ಇಲ್ಲಾರ ಇವನ್ ಜಗದಾಗ ಯಾವನಾರ ಸುಳೆ ಮಗ ಇದ್ದ ಅವನ ಮಕ ಮುತಿ ನೋಡ್ಲಾತ ಚಜ್ಜಿ ಬಿಡ್ತಿದ್ದೆ. ನೋಡ್ತೀಯ ಇವ್ ಬೋಸಡಿ ಮಗಂದ ಎಲ್ಲೆಲ್ಲಿ ದಾರಿ ಕಾಣಬಲ್ದ. ನನ್ನ ಸಿಟ್ಟಿಗೆ ಹೊಳ್ಳಿ ಹೋಗ್ಬಿಡ್ಲೇನ ಅನಿಸ್ತತಿ. ಮೊದ್ಲ ಸಂಜೆ 7 ಹಾಕುವಂತ ನನ್ ಗೆಳೆಯರ್ ಬೇರೆ ಕಾಯ್ತಿರ್ತಾರ. ಮನಿಗ್ ಹೋದ್ನಿ ಅಂದ್ರ ನಾನು ಹೇಳ್ತಿ ಕೈಯಾಗ ಉಳ್ಗಾಲಿಲ್ಲ. ಕಿಶೆದಾನ್ ರೊಕ್ಕ ನೋಡಿದ್ರ ಬಾರ್ ಅಂಗಡಿಗೆ ಹೋಗಿ ಜಮಾ ಮಾಡ್ಲೇನ ಅನ್ಸಾಕುಂತತಿ. ಆರಾಮ್ ಒಂದು 3-4 ತಿಂಗಳ ಎಣ್ಣೆ ಇನ್ನು ನನ್ನ ಕೈಲೆ ಇವನು ಕಾಯೋದಾಗದಲ್ಲ. ಇನ್ನೊಂದು 5 ನಿಮಿಷ ನೋಡ್ತಾನಿ, ಬರ್ಲಿಲ್ಲ ಮುಗೀತು. ನನ್ನ ತಲೆಯಾಗ ಏನ ಬರ್ತದೆ ಅದನ್ನ ಮಾಡವ. ಹೌದ್ರಿ 25,000 ರೂಪಾಯಿ ಅದಾವು. ಯಾವ್ದಾರ ಒಂದು ಕೆಲ್ಸಕ್ಕ ಉಪಯೋಗ ಆಗ್ಬೇಕ. ಮನಿಗ್ ಒಯ್ದ್ನಿ ಅಂದ್ರ ರೊಕ್ಕ ನಿಂದಿರ್ತಾವಲ್ರಿ, ಖರ್ಚಾಕಾವ. ಅದಕ್ಕ ಒಂದು ಕೊಟ್ರ ಏಜೆಂಟ್ ಕೊಡ್ತೀನಿ. ಇಲ್ಲ ನಮ್ಮ ಬಾರ್ ಅಂಗಡಿಯಾಗ ಒಯ್ದು ರಿಸರ್ವ್ ಇಟ್ಟು ಬಿಡ್ತಾನಿ. 2 ನಿಮಿಷ ಆತ, ಇನ್ನೊಂದು ನಿಮಿಷ ಐತಿ ನೋಡ್ತಾನಿ. ಯಪ್ಪ ದೇವ್ರ ಇನ್ನು 1 ನಿಮಿಷ ಉಳ್ದತಿ. ಆ ಬಡ್ಡಿ ಮಗ ಬರು ದಾರ್ಯಾಗ ಎಡಿವಿ ಬೀಳಂಗ ಮಾಡಪ್ಪ. ಹೌದು ಬಿಡಿ ಇವ ಗೌಡ. ಏನ ಒಂದಿಟ್ಟು ಹೊತ್ತು ಲೇಟ್ ಆಗಿ ಬಂದ್ಯ, ಅಷ್ಟೊತ್ತ ಹೊಂಟ ಬಿಟ್ಟಾನ. ಹೊಲ ಮನಿ ಐತಿ ಅಂತ ಹೇಳಿ ಗೌಡ್ರದ್ದು ದೌಲತ್ ತೋರಿಸ್ತಾನ. ನಾನು ಮುಂದ ಅದ್ ಯಾವುದು ನಡೆಯಂಗಿಲ್ಲ. ಎಂತೆಂತವ್ರ ನನ್ನ ಕಾಲಿಗೆ ಬಿದ್ದು ಕನ್ಯೆ ಬೇಕ್ರಿ ಅಂತಾರ. ರೀ ಗೌಡ ಹೊಂಟ ಬಿಟ್ಟಿರಲ್ಲ ನೀನ ಇಡುಬಿ ಸುಳೆ ಮಗನ. ಇನ್ನೊಂದು ನಿಮಿಷ ಲೇಟ್ ಆಗಿ ಬರ್ಬಾರ್ದಿತ್ತ. ಹೆಂಗ್ ಮಾಡ್ಲಿ? ರೊಕ್ಕ ಇವಂಗೂ ಕೊಡ್ಲೋ ಅಥವಾ ಅಂಗಡಿಯಾಗ ರಿಸರ್ವ್ ಇಡ್ಲೋ? ವೀಕ್ಷಕರ, ಈ ಸಂಕಷ್ಟದಾಗಿಂದ ನೀವ ಪಾರ್ ಮಾಡ್ಬೇಕು. ದಯಮಾಡಿ ಕಮೆಂಟ್ನಾಗ ತಿಳಿಸ್ರಿ ನಾ ಏನ್ ಮಾಡ್ಲಿ ಅಂತ. ಗೌಡ್ರ ಏನ್ರಿ ಹೊಂಟ ಬಿಟ್ಟಿರಲ್ಲ ಮತ್ತೇನ್ರಿ? ನಮ್ಮ ಅರ್ಜೆಂಟ್ ಕೆಲಸ ಇರ್ತಾವೋ ಅರ್ಥ ಮಾಡ್ಕೋರಿ, ಹೊತ್ತು ಮುಣುಕ್ತೋ. ಗೌಡ್ರ ನಿಮ್ ಸಂಬಂಧ ಬಡದಾಡಕ್ ಕುಂತನ್ರಿ. 5 ಮಂದಿ ಕನ್ಯೆ ಬೇಕು ನಿಮ್ಗ. ಎಲ್ಲಾರ ಮನಿಗ್ ಹೋಗಿ ಹೇಳಿ ಕೇಳಿ ಬರ್ಬೇಕ. ಅದ್ರಾಗ ನನಗ ಗಾಡಿ ಬ್ಯಾರೆ ಹೊಡ್ಯಾಕ ಬರುದಿಲ್ಲ. ಎಲ್ಲಾರ ಮನಿಗೂ ಬಸ್ ಇಲ್ಲ ಅಂದ್ರ ನಡ್ಕೊಂತ ಅಡ್ಡಾಡ್ಬೇಕ್ರಿ. ಇವ ಇರ ಆಕಾರ ನೋಡಿದ್ರ ಬೈಕಿಗೆ ಕಾರ್ನ್ಯಾಗಿನ ಸೀಟ್ ಕಿತ್ತು ಹತ್ತಬೇಕಾಕೇತಿ. ಚಲೋನ ಆಗ್ಬಿಡು ಇವಂಗ ಗಾಡಿ ಹೊಡ್ಯಾಕ ಬರ್ಲಾರದ್ದು. ಗೌಡ್ರ ಕನ್ಯೆ ಅಂತೂ ರೆಡಿ ಅದಾವ್ರಿ, ನೀವೆಂದು ಬರ್ತೀರಿ ಹೇಳ್ರಿ, ಪಟ ತೋರಿಸ್ಬಿಡ್ತಾನಿ. ನೋಡ ಇವತ್ತ ನನ್ನ ಮಕ್ಕಳಿಗೆ ಹೇಳೇನಿ ನಾಳೆಗೆ ರಜಾ ತಗೊಂಡು ಬರ್ರಿ ಅಂತ. ನಾಳೆ ಕನ್ಯೆ ನೋಡಾಕ ಬರ್ತೇವಿ, ಎಲ್ಲಾರ್ಗಿ ಹೇಳಿಡು. ಆತ್ರಿ ಗೌಡ್ರ, ನೀವ್ ಹೇಳ್ದಂಗ ಆಗ್ಲಿ. ತಗೋ ನಾಳೆ ದೌಡ ಎಲ್ಲಾರು ಬರ್ತೇವಿ. ಎಲ್ಲ ಮಿಂಡ್ರಿ ಮಗನ ಬರ್ತೇನಂತ ಹೇಳಿ ಬರೇ ಕೈಲಿ ಹೊಂಟ್ನಲ್ಲ, ರೊಕ್ಕನ ಕೊಡವಲ್ಲ. ನೋಡಾಕ ಮಪ್ಪು ಸುಳೆ ಮಗ ಇದ್ದಂಗ ಅದಾನ. ರೊಕ್ಕ ಏನ್ರ ಮರ್ತರು ಮರಿಬಹುದು. ಏ ಗೌಡ್ರ ಹೊಂಟ್ರಿ ಅಲ್ರಿ, ಹೇಳಿದ್ನಲ್ಲೋ ನಾಳೆ ಕನ್ಯೆ ನೋಡಕ್ ಬರ್ತೇವಿ ಅಂತ ಹೇಳಿ. ಅದು ಗೊತ್ತೈತಿ ಬಿಡ್ರಿ, ಎಷ್ಟ್ ಸರ ಹೇಳ್ತೀರಿ ಅಂದಂಗ ರೊಕ್ಕ ಕೊಡ್ಲೇ ಇಲ್ಲ. ಅಯ್ಯ ಹೌದಲ್ಲ, ಮರ್ತ ಬಿಟ್ಟಿದ್ಯಾ? ಗೌಡ್ರ ನೀವು ಮರ್ತರು ನಾವು ಮರೆಯಂಗಿಲ್ರಿ. ತರ್ರಿ 25,000 ರೂಪಾಯಿ. ದೂರ ದೂರ ಹೋದರುನು ಮರಿಬೇಡ ಸ್ನೇಹವನ್ನು. ಬಂದೆಯ ಬಾಳಿನ ಬೆಳಕಾಗಿ, ಬಂದೆ ಸ್ನೇಹದ ಸಿರಿಯಾಗಿ, ನನಗಾಗಿ ನನ್ನ ಮಕ್ಕಳಿಗಾಗಿ. ನನ್ನ ಮಕ್ಕಳು ಮದುವೆಯಾಗಿಂದ ಇವನ್ ಕೂಡ ಪಾರ್ಟ್ನರ್ಶಿಪ್ ಆಗ್ಬೇಕ. ನನಗರ್ದ ಅವಂಗರ್ದ ಒಂದು ಮದುವೆ ಮಾಡ್ಸಿದ್ವಿ ಅಂದ್ರೆ ಕೊಯ್ ತುಂಬ ರೊಕ್ಕ. ವೀಕ್ಷಕರೇ, ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ದ ವಿಡಿಯೋಗಳು ಸಾಕಷ್ಟು ಜನರಿಗೆ ತಲುಪ್ತಾ ಇಲ್ಲ. ಬಹಳ ವ್ಯೂವರ್ಸ್ ಕಡಿಮೆ ಆಗ್ಯಾರ. ನಮ್ಮನ್ನ ಕೈ ಹಿಡಿದು ನಡೆಸೋದು ನಿಮ್ಮ ಕೈಯಿಂದ ಮಾತ್ರ. ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ನಮ್ಮ ವಿಡಿಯೋಕ ಹೈಪ್ ಮಾಡ್ರಿ, ಹಂಗ ಒಂದು ಲೈಕ್ ಮಾಡ್ರಿ. ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ನಿಮ್ಮ ಗೆಳತಿಯರಿಗೆ ಶೇರ್ ಮಾಡ್ರಿ. ವೀಕ್ಷಕರೇ, ಇತ್ತೀಚಿನ ದಿನದೊಳಗ ಎಲ್ಲರಿಗೂ ಕೂಡ ಸಮಯದ ಅಭಾವ ಇದ್ದ ಇರ್ತೈತಿ. ಮನಿ ಕೆಲಸ ಜವಾಬ್ದಾರಿ ಅಂತ ಅವ್ರವ್ರದೇ ಆದ ಅವ್ರ ಕೆಲಸಗಳಿರ್ತಾವು. ಆದ್ರೂ ಕೂಡ ನಮ್ಮ ವಿಡಿಯೋಕ್ಕೆ ನೀವು ಕಮೆಂಟ್ ಮಾಡಕ ಆಗ್ಲಿಲ್ಲಪ್ಪ ಅಂದ್ರು ಒಂದು ಹಾರ್ಟ್ ಕಳಿಸ್ರಿ, ಅಥವಾ ನೀವು ಏನು ಹೇಳ್ಬೇಕಂತೀರೋ ಅದನ್ನ ಒಂದು ಚೂರು ಶಾರ್ಟ್ನಾಗಾದ್ರೂ ಟೈಪ್ ಮಾಡಿ ಕಳಿಸ್ರಿ. ನೀವು ಕಮೆಂಟ್ ಮಾಡೋದ್ರಿಂದ ಮಾತ್ರ ನಮಗೆ ಮುಂದಿನ ಕತಿ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಒಂದು ಪ್ರೇರಣೆ ಸಿಗ್ತೈತಿ. ಜೊತೆಗೆ ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೇನೆ ಅನ್ನೋದು ಕೂಡ ನನಗೆ ತಿಳಿತೈತಿ ಸ್ನೇಹಿತರೆ. ಹಾಗಾಗಿ ಹೊಸದಾಗಿ ಬಹಳ ಕಮೆಂಟ್ ಮಾಡಿ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ. ನಿಮ್ಮಲ್ಲಿ ಕೂಡ ವಿನಂತಿಯಿಂದ ಕೇಳ್ಕೊತೀನಿ, ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ನಿಮಗೆ ಯಾವ ತರ ವಿಡಿಯೋ ಇಷ್ಟ ಅನ್ನೋದು ಕೂಡ ಒಂದು ಕಮೆಂಟ್
ನನ್ನ ಹೇಳ್ತಿ ಎಲ್ಲದಿಯ ಏ ಮರಯ್ಯ ಚಂದಗೆ ನನ್ನ ಹೆಸರು ನೀಲಾ ಅಂತ ಐತಿ. ಹೆಸರು ಹಿಡಿದು ಕರಿ. ಇದೇನ ಅಸಹ್ಯ ಏ ಹುಡುಗಿ ಅಂತ ಮಕ್ಕಳದು ಬೀತನ ಮಾಡಕತ್ತಿದಿ. ಇನ್ಮೇಲರ ಒಂದಿಟ್ಟು ಸುಧಾರ್ಸ. ಲೇ ನೀಲಿ ಅವರು ನಿನ್ನ ನೋಡಕ್ ಬರಾಕತ್ತಿಲ್ಲ, ನಮ್ಮಿಬ್ರು ಮಕ್ಕಳನ್ನ ನೋಡಕ್ ಬರಾಕತ್ತಾರ. ಹೌದನ? ನನಗ ಗುರ್ತಾ ಇದ್ದಿದ್ದಿಲ್ಲ. ಎದಕ್ ಹೋದ್ರಿದಿ ಅದನ್ನ ಹೇಳ. ನೀಲಿ ವರದ ಕಡೆ ಅವರು ಫೋನ್ ಹಚ್ಚಿದ್ರು, ಇನ್ನೊಂದು ವಾರದಾಗ ನೋಡಾಕ ಬರ್ತಾರಂತ ಕನ್ಯವು. ಅದಕ್ಕ ಒಟ್ಟು ಹುಡುಗರಿಗೆ ಹೇಳು ಸಜ್ಜನ್ಯಾಗ ಇರೋನ್ನ ಯಾವಾಗ ಬೇಕೋ ಅವಾಗ ಬರ್ಬೋದು. ಅದಕ್ಕ ಎಲ್ಲದಾರ ಅವರು ಕರಿ ಹುಟ್ರಿಗೆ ಹೇಳಿ ಅದ್ ಏನೇನ್ ಬೇಕ ಸಾಮಾನ ತಂದು ಇಟ್ಕೋವಲ್ರಾಕ. ಏ ಮರಯ್ಯ ಬರೇ ಕನ್ಯೆ ನೋಡಾಕ ಬರಾಕುಂತಾರ, ಏನು ಫಿಕ್ಸ್ ಆಗಿಲ್ಲ. ಎದಕ್ ಅವ್ರಿಗೆ 5,000 ಕೊಡ್ತಿದಿ? ತಣ್ಣಗ ಹಂಗ ತೆಗೆದಿಡು. ನಾಳೆ ಮದುವೆ ಮುಂಜಿ ಅಂತ ಬರ್ತತಿ. ಎದಕ್ಕರ ಉಪಯೋಗ ಆಕಾವು. ಅವ್ರಿಗೇನ ಏಸ್ ಸಂಗೀತ ಅಂದ್ರೂ ಸಮಾಧಾನ ಇಲ್ಲ, ಏಸ್ ಸೀರಿದ್ರೂ ಸಮಾಧಾನ ಇಲ್ಲ, ಏಸ್ ಸರ ಅದಾವು, ಏಸ್ ಬಳಿ ಅದಾವು. ಎಷ್ಟು ತಂದ್ರೂ ಅವ್ರಿಗೆ ಸಮಾಧಾನ ಇಲ್ಲ. ರೊಕ್ಕನ ಅವ್ರಿಗೆ ಹಾಕಿ ಬರಗೈ ಮಾಡ್ಕೊಂತಾರ. ಅಲ್ಲಲ್ಲಿ ಏನಿರಿ ಅವರು ನಿನ್ನ ಮಕ್ಕಳದಾರ, ಲಂಚ ಕೊಡ್ಲಾರ್ದ ಯಾ ಕೆಲಸನೂ ಮಾಡೋದಿಲ್ಲ. ಯಾಕೆ ಹೋದ್ರ ಹೋಗೋಲ್ದಾಕ ಏನ ಬಂದು ವರದ ಮುಂದೆ ಚಂದಗೆ ನಕ್ಕೊಂತ ಕುಂತ್ರ ಅಷ್ಟ ಸಾಕ. ನಾ ಎಲ್ಲ ಮಾತಾಡ್ತೀನಿ, ನೀನು ಕರಿ ಅವ್ರನ್ನ. ಆತು ಯವ್ವ ಮಗಳ ಅನುರಾಧ, ಬೇ ಶಶಿಕಲಾ, ಯವ್ವ ಪ್ರೇಮಲತಾ, ಏ ಚಂಪಕಲಿ, ಯವ್ವ ಸಣ್ಣ ಮಗಳ ಶೋಭಾರಾಣಿ. ನೋಡ್ರಿವ ಮಕ್ಕಳ, ವರದ ಕಡೆದವರು ಕನ್ನೆ ನೋಡಾಕ ಬರ್ತಾರಂತ ಹೇಳಿ ನಿನ್ನೆ ಹೇಳಿದ್ನಲ್ಲ. ಅವ್ರ ದೊಡ್ಡ ಮಗಗ ರಜಾ ಸಿಗ್ಲಿಲ್ಲ ಅಂತ, ಅದಕ್ಕ ಮುಂದಿನ ವಾರ ಬರ್ತೇನಂದಾರ. ಯಾವಾಗ ಬರ್ತಾರ ಗೊತ್ತಾಗಂಗಿಲ್ಲ. ನೀವು ಏನ್ ಸಜ್ಜೆ ಮಾಡ್ಕೋಬೇಕ ಎಲ್ಲಾನು ಸಜ್ಜನಾಗಿರ್ರಿ. ಆಯ್ತಪ್ಪಜ್ಜಿ. ಶಶಿಕಲಾ, ಅನುರಾಧ ಎಲ್ಲದಾಕಿ ಮನೆಗಿಲ್ಲ? ಯವ್ವ ಅಕ್ಕ ಫೋನ್ನೇ ಮಾತಾಡ್ಕೊಂತ ಹೊಲದ ಕಡೆ ಹೋಗಿದ್ದು ನೋಡಿದೆ. ಇನ್ನೇನ ಮಾತಾಡೋದು ಮುಗುದಿಂದ ಮನೆಗೆ ಬರ್ತಾಳಕಿ. ಆತ್ ತಗೋರಿವ, ನಿಮ್ಮವು ಸರಿವ್ ಏನಾರ ಕೆಲಸ ಇದ್ರ ಮಾಡ್ಕೊ ಹೋಗ್ರಿ. ಅಕ್ಕವ ಅಪ್ಪ ಮತ್ತೆ ಬಿಟ್ಟನ ನಿನ್ನೆ ಎಲ್ಲಾರ್ಗಿ 5,000 ಕೊಡ್ತೇನೆ ಅಂದಿದ್ದ. ಶೋಭಾ, ನಾನು ಅದನ್ನ ವಿಚಾರ ಮಾಡಕತ್ತೇನಿ. ಅಪ್ಪ ವಯಸ್ಸಾಗ್ಯಾವು, ನೆನಪಾರೇನ? ಅವುಗರ ನೆನಪಿಲ್ಲನ ಹೇಳಿ ರೊಕ್ಕ ಕೊಡಿಸ್ಬಾರ್ದನ? ಶಶಿಕಲಾಕ್ಕ, ಅಪ್ಪ ನಿನ್ನೆ ರೊಕ್ಕ ಕೊಡ್ತೇನೆ ಅಂದಿದ್ದ, ಮತ್ತದ್ರದ್ದೇನು ಹೊಸ ಬರೀ ತೆಗೆವಲ್ಲ. ಬರೇ ಹುಡುಗನ ಕಡೆಯವರು ಬರ್ತಾರ ಸಜ್ಜಿರ್ರಿ ಅಂತಾನ. ಸಜ್ಜು ಮಾಡ್ಕೊಳಕ ರೊಕ್ಕ ಬೇಕಲ್ಲ. ಪ್ರೇಮಲತಾ, ನಾ ಅಂತ್ರು ಅಪ್ಪಾಜಿಗೆ ರೊಕ್ಕ ಕೇಳಂಗಿಲ್ವ. ನನಗ ಹೆದರಿಕೆ ಬರ್ತತಿ. ಅವ್ರಾಗಲೇ ತಿಳಿದು ಕೊಟ್ರ ಇಸ್ಕೋತೇನಿ, ಇಲ್ಲಂದ್ರ ನಾ ಮಾತ್ರ ಕೇಳಕ್ ಹೋಗುದಿಲ್ಲ. ಅಪ್ಪಗ ರೊಕ್ಕ ಕೇಳೋರು ಯಾರ? ಸಂದೀಪ ಇಷ್ಟು ಜಲ್ದಿ ನನ್ನ ಪ್ರಪೋಸಲ್ನ ಒಪ್ಕೊಂತಾನ ಅಂತ ಅನ್ಕೊಂಡಿರ್ಲಿಲ್ಲ. ಅಂತೂ ಇಂತೂ ನಾನ್ ದುಬೈಗೆ ಹೋಗಿ ಸೆಟ್ಲ್ ಆಗೋ ಕನಸು ನೆನಸಾತ. ಈ ಹಾಳಾದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇಂತ ನನಗಂತೂ ಮುಕ್ತಿ ಸಿಗ್ತೈತಿ, ಅಷ್ಟ ಸಾಕ. ನಿಜವಾಗ್ಲೂ ನಾನು ಅನ್ಕೊಂಡಿದ್ದೆ ಇಷ್ಟು ಬೇಗ ನೆರವೇರ್ತೈತಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇದು ಕನಸು ಅಥವಾ ನನಸು ಅಂತ ಒಂದು ಅರ್ಥ ಆಗವಲ್ದ. ನಮ್ಮಪ್ಪ ನಮ್ಮವ್ವ ಎಲ್ಲಾರನ್ನೂ ಕರ್ದಾರ ಅಂದ್ರೆ ಇನ್ನೇನಿರ್ತೈತಿ? ಕನ್ನೆ ನೋಡಾಕ ಬೀಗರ ಕಡೆದವ್ರು ಬರ್ತಾರ ಸಜ್ಜಿರ್ರಿ ಅಂತ ಹೇಳಾಕ ಕರೆದಿರ್ತಾರ, ಮತ್ತಿನ್ನೇನ? ಅಂದಂಗ ನಮ್ಮಪ್ಪ ಎಲ್ಲರಿಗೂ ರೊಕ್ಕ ಕೊಟ್ನ ಏನ? ನಾನು ಬರೋದು ಒಂಚೂರು ಲೇಟ್ ಆತ. ನನ್ನ ಪಾಲಿನ ರೊಕ್ಕನ ನಾನು ಇಸ್ಕೋತೇನಿ. ಅಪ್ಪಾಜಿ ಈಗ ಬಂದಿನ? ಅದು ನನ್ನ ಗೆಳತಿ ಫೋನ್ ಬಂದಿತ್ತು. ಹಾಳಾದಿ ಹಳ್ಳಿ ಮನ್ಯಾಗ ಒಳಗ ಟವರ್ ಬರೋದಿಲ್ಲ, ಹಿಂಗಾಗಿ ಹೊರಗೆ ಹೋಗಿ ಮಾತಾಡಿದೆ. ಆತ್ ಬಿಡು ಮಗಳ, ಮುಂದಿನ ವಾರದಾಗ ಗಂಡಿನ ಕಡೆದವ್ರು ಬರ್ತಾರ. ನೀ ಒಟ್ಟ ಸಜ್ಜನ್ಯಾಗ ಇರ್ರಿ. ಸಜ್ಜನಾಗೇನೋ ಇರ್ತೇವೆ ಅಪ್ಪಾಜಿ, ಆದ್ರ ನನಗೆ ಕೂಡ 5,000 ಎಲ್ಲದವ? 5,000 ಕೊಡ್ತೀನಿ. ಈಕಿ ನಮ್ಮ ಅತ್ತಿನ ಹೋತಾಳ. ಅಕ್ಕಿ ಹಂಗ ಯಾವುದನ್ನು ನೆನಪು ಹಾರದೇ ಇಲ್ಲ. ಅಪ್ಪಾಜಿ ಎಷ್ಟು ಜಲ್ದಿ ನೀ ನಮಗ ರೊಕ್ಕ ಕೊಡ್ತೀಯೋ ಅಷ್ಟು ಜಲ್ದಿ ನಾವು ಸಜ್ಜಾಕೇವಿ. ನಾವು ಸಜ್ಜಾಗೋದು ಬಿಡೋದು ಎಲ್ಲ ನಿನ್ನ ಕೈಯಾಗ ಐತಿ. ಅಬ್ಬ ಅಪ್ಪಗ ರೊಕ್ಕ ಕೇಳಿ ನಮ್ಮ ಅನು ಅಕ್ಕ ಅಂದ್ರೆ ಅನು ಅಕ್ಕನ. ಇಕ್ಕಿ ದೇಶದಿಂದ ನಮಗೆಲ್ಲರಿಗೆ ರೊಕ್ಕ ಸಿಗತೈತಿ. ಹೌದು, ನಮ್ಮ ಅನು ಅಕ್ಕ ಇಸ್ ದ ಬೆಸ್ಟ್. ಅಬ್ಬ ಅಪ್ಪನ ರೊಕ್ಕ ಹೆಂಗ್ ಕೇಳ್ಬೇಕನ್ನೋದ ಟೆನ್ಷನ್ ಆಗ್ಬಿಟ್ಟಿತ್ತ. ಎಲ್ಲ ಟೆನ್ಷನ್ ನಮ್ಮ ಅನುರಾಧ ಅಕ್ಕ ದೂರ ಮಾಡಿದ್ಲ.
ಕೊಟ್ಟು ಬಿಡ್ರಿ ಮತ್ತೆ ಹಿಂದಾಗಡ್ಸೆ ನಾ ಮದ್ವಿಗೆ ಒಲ್ಲೆ ಅಂತ ಹೇಳಿ ನಿಂತ್ಕಿಂತಾಳ. ಲೇ ನಿನ್ನ ಅವನ ಎರಡು ತಲಿ ಹಾವಿದ್ದಂಗದಿಯಲ್ಲಿ ಒಮ್ಮೆ ರೊಕ್ಕ ಕೊಡಬೇಡ ಅಂತಿದಿ, ಒಮ್ಮೆ ಕೊಡು ಅಂತಿದಿ. ಮಗ ನಿನ್ನ ಅವನ ನೀ ಎಲ್ಲಿ ತಲೆ ಕೆಡಿಸಿ ನನಗೆ ಅನ್ನೋದ ತಗೋ ಇದನ್ ರೊಕ್ಕ. ನಾಳೆ ಹುಬ್ಬಳ್ಳಿಗೆ ಹೋಗಿ 5 ಮಂದಿ ಚಂದನ ಅರಿಬಿ ಬಳಿ ಇವ ಅಪ್ಪಟ ಸಂಪ್ರದಾಯಸ್ಥ ಹೆಣ್ಮಗಳು ಇರ್ಬೇಕು, ಹಂಗ ಸಜ್ಜಾಗಬೇಕು ನೀವು ಏನ. 25,000 ರೂಪಾಯಿ ನನ್ನ ಕೈಗೆ ಬಂದಾತ. ಇನ್ನು ಮುಂದೆ ನೋಡಪ್ಪಾಜಿ, ನಿನ್ನ ಮಗಳ ಲೈಫ್ ಎಷ್ಟೆಲ್ಲ ಚೇಂಜ್ ಆಗಿ ಆಕಿ ಉನ್ನತ ಸ್ಥಾನಕ್ಕೆ ಹೋಗ್ತಾಳ ಅಂತ. ಅಪ್ಪಾಜಿ ಅದನ್ನೆಲ್ಲ ನನಗೆ ಬಿಟ್ಬಿಡ. ನೀ ರೊಕ್ಕ ಕೊಟ್ಟಿಯಲ್ಲ, ಚಿಂತೆ ಬಿಟ್ಟು ಆರಾಮಾಗಿರೆ. ನೋಡ್ರಿವ, ಎಲ್ಲರೂ ಅನೂನ್ ಕೂಡ ಹೋಗಿ ನಿಮ್ಮ ಬೇಕಾಗಿರುವಂತ ಎಲ್ಲ ಅರಿಬಿ ಸಾಮಾನ ಅಷ್ಟೂನು ತಗೊಂಡು ಬರ್ರಿ. ನಾಳೆ ತಗೊಳ್ಬೇಕು. ನಾಳೆ ಹುಬ್ಬಳ್ಳಿಗೆ ಶಾಪಿಂಗಿಗೆ ಹೋಗ್ತೇವಿ.